ಕಾಂಗ್ರೆಸ್ ಪಕ್ಷದ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರು, ಅದೇ ರೀತಿಯಲ್ಲಿ ನಮ್ಮ ಆರ್ ಡಿ ಪಿ ಆರ್ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಆರ್ನಿಶಿ ಪ್ರಕಾಶನ ಬೆಂಗಳೂರು ಭಾನುವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಮ್ಮಿನ್ ಮುಟ್ಟೋ ಪ್ರಿಯಾಂಕಾ ಖರ್ಗೆ ಇರ್ಷಾದ್ ಉಪ್ಪನಂಗಡಿ ಅಂದರೆ ಇವರೊಂದು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ RSSನ ಒಂದು ರೀತಿ ದೆವ್ವಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆಯವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥದ್ದು, ಮತ್ತು ಅವರು ನಮ್ಮ ಸಮುದಾಯದ ಪ್ರಮೋಚ್ಚ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರರು ಕೂಡ ಅವರಿದ್ದಾರೆ. ಒಂದು ರಾಜ್ಯದ ಒಬ್ಬರು ಸಚಿವರಾಗಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸ್ಥಾನ, ನನ್ನ ಜವಾಬ್ದಾರಿಯನ್ನು ಗಮನದಲ್ಲಿಟ್ಕೊಂಡು ಹೇಳಿಕೆಯನ್ನು ಕೊಡಬೇಕು. RSS ಅಂತಕ್ಕಂಥ ಒಂದು ಸ್ವಯಂ ಸೇವಕ ಸಂಘ, ಒಂದು ಸಂಘಟನೆ ಈ ರಾಷ್ಟ್ರಕ್ಕಾಗಿ ಉತ್ತಮವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ರಾಷ್ಟ್ರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು. 1925ರಲ್ಲಿ ವಿಜಯದಶಮಿಯ ದಿನ ನಾಗ್ಪುರದಲ್ಲಿ ಆರಂಭ ಆದಂಥ ಶಾಖೆ ಇವತ್ತು ಪ್ರಪಂಚಾದ್ಯಂತ ಸೇವೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ತಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಇವತ್ತಿಗೂ ಕೂಡ ಎಲ್ಲೂ ಗಲಭೆಯನ್ನು ಮಾಡಿಸೋದಾಗಲಿ ಇನ್ನೊಂದಾಗಲಿ ಎಂದೂ ಕೂಡ ಮಾಡಿಲ್ಲ. ಈ ದೇಶಕ್ಕೆ ಯಾವುದಾದ್ರೂ ಕೂಡ ಆಪತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರು ಖುದ್ದಾಗಿ ಹೋಗಿ ಈ ದೇಶಕ್ಕೋಸ್ಕರ ಸೇವೆ ಮಾಡ್ತಕ್ಕಂಥದ್ದು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೇವೆ ಮಾಡ್ತಕ್ಕಂಥದ್ದನ್ನ, ಅಥವಾ ಎಲ್ಲರೂ ಫ್ಲಡ್ ಆದಂಥ ಸಂದರ್ಭದಲ್ಲಿ ಈ ರೀತಿ ದೇಶಕ್ಕೆ ಎಲ್ಲರೂ ಕೂಡ ಅಭದ್ರತೆ ಅಥವಾ ಎಲ್ಲರೂ ದೇಶಕ್ಕೆ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರು ಸ್ವಂತವಾಗಿ ಹೋಗಿ ಸಾರ್ವಜನಿಕರಿಗೋಸ್ಕರ ಸೇವೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಇದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕೆ ಈ ರೀತಿ ಅರ್ಥ ಆಗ್ತಾ ಇಲ್ಲ ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ 1934ರಲ್ಲಿ ವರ್ಧಾದಲ್ಲಿ ನಡೆದಂಥ RSS ಶಿಬಿರಕ್ಕೆ ಮಹಾತ್ಮ ಗಾಂಧಿಯವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅವರ ಶಿಸ್ತು ಮತ್ತು ಅವರ ಮಧ್ಯದಲ್ಲಿ ಯಾವುದೇ ಜಾತಿ ಭೇದ ಇಲ್ದಿರ್ತಕ್ಕಂಥದ್ದನ್ನ ಮಹಾತ್ಮ ಗಾಂಧಿಯವರು ಕೂಡ ಕಂಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು 1939ರಲ್ಲಿ ಪುಣೆಯಲ್ಲಿ ಸಂಘ ಶಿಬಿರಕ್ಕೆ ಭೇಟಿ ನೀಡಿದ್ದನ್ನು ನಾವು ನೋಡ್ಬೋದು. ಅವರು ಕೂಡ ಮೇಲ್ಜಾತಿ ಮತ್ತು ಕೆಳಜಾತಿ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ದಿರ್ತಕ್ಕಂಥ ಸ್ವಯಂ ಸೇವಕರನ್ನ ಅವರು ಕೂಡ ನೋಡಿ ಸಂತೋಷಪಟ್ಟಿರ್ತಕ್ಕಂಥ ವಿಚಾರವನ್ನು ಕೂಡ ಒಟ್ಟಿಗೆ ಕೂತು ಎಲ್ಲರೂ ಕೂಡ ಊಟ ಮಾಡ್ತಿರ್ತಕ್ಕಂಥದ್ದನ್ನ ಅವರು ಕೂಡ ನೋಡಿ ಅವರು ಕೂಡ ಸಂತೋಷಪಟ್ಟಿರ್ತಕ್ಕಂಥ ನಾವು ಕೂಡ ನೋಡ್ಬೋದು. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕಾಂಗ್ರೆಸ್ನಿಂದನೇ ಈ ದೇಶದ ರಕ್ಷಣಾ ಸಚಿವರಾಗಿ ಈ ದೇಶದ ರಾಷ್ಟ್ರಪತಿಗಳಾದಂಥ ಪ್ರಣಬ್ ಮುಖರ್ಜಿಯವರು ಕೂಡ 2018ರಲ್ಲಿ ನಾಗಪುರದಲ್ಲಿ ನಡೆದಂಥ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಹೆಗ್ಡೆವಾರ್ ಅವರನ್ನು ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂತಕ್ಕಂಥ ಬಣಿಸಿರ್ತಕ್ಕಂಥದ್ದು ನಾವು ಕೂಡ ನೋಡಿದ್ದೀವಿ. ಅಂದರೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವರು ಕೂಡ RSSನ ಬಗ್ಗೆ ಸಂಪೂರ್ಣ ವಿಚಾರವನ್ನು ತಿಳ್ಕೊಂಡು ಸಂಘವನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ಈಗ ಮೊನ್ನೆ 100 ವರ್ಷದ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಆದಂಥ ಸಂದರ್ಭದಲ್ಲೂ ಕೂಡ ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ಕೂಡ ನಡೆದಿಲ್ಲ. ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಭಾರತ ದೇಶವನ್ನು ಮತ್ತು ಈ ಭಾರತಾಂಬೆಯ ವೈಭವವನ್ನು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ನಿರಂತರವಾಗಿ ಏನು RSS ಬಗ್ಗೆ ಮಾತಾಡ್ಬಿಟ್ರೆ ಇನ್ನೇನೋ ಹೆಚ್ಚಿನ ಸ್ಥಾನಮಾನ ಕೊಡ್ತಾರೇನೋ ಅಂತಕ್ಕಂಥ ಉದ್ದೇಶದಿಂದ ಏನೋ ಗೊತ್ತಿಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ RSSನ್ನು ಹೀಯಾಳಿಸ್ತಕ್ಕಂಥ ಕೆಲಸವನ್ನು, ದೆವ್ವಕ್ಕೆ ಹೋಲಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಇನ್ನು ಮುಂದೆ ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು. ತಾವು ಏನು RSS ಶಾಖೆಗಳನ್ನ ನಡೆಸಲಿಕ್ಕೆ ಸರ್ಕಾರಿ ಜಾಗಗಳನ್ನ ಕೊಡಲ್ಲ ಅಂತ ಹೇಳಿದ್ರಿ, ಅದಕ್ಕೂ ಕೂಡ ಕೋರ್ಟು ತಾವು ಕೊಟ್ಟಿರ್ತಕ್ಕಂಥ ಸರ್ಕಾರಿ ಆದೇಶಕ್ಕೂ ಕೂಡ ಸ್ಟೇ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಏಕೆಂದರೆ ಸಂವಿಧಾನಬದ್ಧ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅನಾವಶ್ಯಕವಾಗಿ ಸರ್ಕಾರ ಇದೆ ಅಂತೇಳಿ ಆದೇಶವನ್ನು ಮಾಡಿ ಇದನ್ನು ಬಳಕೆ ಮಾಡೋಂಗಿಲ್ಲ, ಆ ರೀತಿ ಮಾಡೋಂಗಿಲ್ಲ ಅಂತಕ್ಕಂಥ ಆದೇಶವನ್ನು ಏನು ಕೊಟ್ಟಿದ್ರು ಅದಕ್ಕೂ ಕೂಡ ಕೋರ್ಟು ಸ್ಟೇ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲಿ RSSನ ಮೊನ್ನೆ 100 ವರ್ಷದ ಈ ಸಂಘದ ಈ ಒಂದು ಶುಭ ಸಂದರ್ಭದಲ್ಲಿ ಪಥಸಂಚಲನ ಕಾರ್ಯಕ್ರಮಕ್ಕೆ ಕೂಡ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಏನು
ಪಥಸಂಚಲನೆಗೆ ಯಾವುದೇ ರೀತಿ ಅಡೆತಡೆನ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅದಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಇಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನು ಮೆಚ್ಚೋದು ಬಿಟ್ಟು ಅನಾವಶ್ಯಕವಾಗಿ ದೆವ್ವು ಹೋಲಿಕೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿ ಹೋಲಿಕೆಯನ್ನು ಮಾಡಿ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಖಂಡಿತವಾಗ್ಲೂ ಕೂಡ ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಖಂಡಿತವಾಗಿ ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.